ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ಹಣ ಮನೆ ಕೊಡ್ತೀನಿ ದೂರ ಹೋಗು, ಡಿವೋರ್ಸ್ಗಾಗಿ ಭಾಗ್ಯಗೆ ಮನೆ ಮಾಡಿದ ತಾಂಡವ. ಭಾಗ್ಯಲಕ್ಷ್ಮಿ ಧಾರಾವಾಹಿ. ಮಗ ಸೊಸೆ ಜೀವನ ಸರಿ ಮಾಡಬೇಕು, ಮನೆ ಬಿಟ್ಟು ಹೋದ ಮಗಳನ್ನು ವಾಪಸ್ ಕರೆತರಬೇಕು ಎಂಬ ಆಸೆಯಿಂದ ಧರ್ಮರಾಜ್ ಮಗನ ಬಳಿ ಹೋಗುತ್ತಾರೆ. ಆತನನ್ನು ಭೇಟಿ ಮಾಡಿ ಸೊಸೆಗೆ ಏಕೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದೆ ಎಂದು ಪ್ರಶ್ನಿಸುತ್ತಾನೆ. ಡಿವೋರ್ಸ್ಗಾಗಿ ಭಾಗ್ಯ ಮನವಿ ಮಾಡಿರುವ ತಾಂಡವ್. ಧರ್ಮರಾಜ್ ಅವರನ್ನು ಹುಡುಕಿ ಬರುವ ಭಾಗ್ಯ, ಕುಸುಮ ತಾಂಡವ್ ಮಾತುಗಳನ್ನು ಕೇಳಿ ಶಾಕ್ ಆಗುತ್ತಾರೆ. ಇಷ್ಟು ದಿನಗಳು ಸುಮ್ಮನಿದ್ದು ತಾಂಡವ್ ಈಗ ಎಲ್ಲರ ಮುಂದೆ ಭಾಗ್ಯ ನನಗೆ ಇಷ್ಟವಿಲ್ಲ ಎನ್ನುತ್ತಿದ್ದಾನೆ. ಇಷ್ಟು ದಿನಗಳ ಕಾಲ ತಂದೆ ತಾಯಿ ಮರ್ಯಾದೆ ಹೋಗುತ್ತದೆ ಎಂದು ನಾನು ಸುಮ್ಮನಿದ್ದೆ, ಆದರೆ ಇನ್ಮುಂದೆ ಸುಮ್ಮನಿರಲು ಸಾಧ್ಯವಿಲ್ಲ. ನನಗೆ ಭಾಗ್ಯ ಎಂದರೆ ಸ್ವಲ್ಪವೂ ಇಷ್ಟವಿಲ್ಲ, ಅದಕ್ಕೆ ಈ ನಿರ್ಧಾರ ಎನ್ನುತ್ತಾನೆ. ಈ ಮಾತು ಕೇಳಿಸಿಕೊಂಡ ಕುಸುಮ ಭಾಗ್ಯ ಬಳಿ ಹೋಗಿ ಕ್ಷಮೆ ಕೇಳುವಂತೆ ಮಗನಿಗೆ ಹೇಳುತ್ತಾಳೆ. ಭಾಗ್ಯ ಬಳಿ ಬರುವ ತಾಂಡವ್ ಭಾಗ್ಯ ಕೈ ಹಿಡಿದು ಕ್ಷಮೆ ಕೇಳುತ್ತಾನೆ. ಎಂದು ಅಷ್ಟರಲ್ಲಿ ಮತ್ತೆ ಭಾಗ್ಯ ಡಿವೋರ್ಸ್ ಕೊಡುವಂತೆ ಮನವಿ ಮಾಡುತ್ತಾನೆ. ಭಾಗ್ಯ, ನನಗೆ ನೀನು ಇಷ್ಟ ಇಲ್ಲ. ನಿನ್ನ ನೋಡಿದ ಕ್ಷಣದಲ್ಲಿ ಇದುವರೆಗೂ ನಿನ್ನ ಮೇಲೆ ನನಗೆ ಪ್ರೀತಿ ಹುಟ್ಟಲಿಲ್ಲ. ನನ್ನ ಅಮ್ಮ ಹುಡುಕಿ ಆರಿಸಿದ ಹುಡುಗಿ ನೀನು, ಆದರೆ ಒಂದು ದಿನವಾದರೂ ನೀನು ನನಗೆ ಇಷ್ಟನೇ ಎಂದು ಅವರು ನನ್ನ ಅಭಿಪ್ರಾಯವನ್ನು ಕೇಳಲಿಲ್ಲ. ಇಷ್ಟು ದಿನ ಕಾಲ ತಂದೆ ತಾಯಿಯ ಮರ್ಯಾದೆ ಬೀದಿಗೆ ಬರಬಾರದು ಎಂದು ಸುಮ್ಮನಿದ್ದೆ, ಆದರೆ ಇನ್ನು ಸುಮ್ಮನಿರಲು ಸಾಧ್ಯವಿಲ್ಲ. ನನಗೆ ನಿನ್ನೊಂದಿಗೆ ಬದುಕಲು ಬಹಳ ಕಷ್ಟವಾಗುತ್ತಿದೆ. 16 ವರ್ಷಗಳು ನಿನ್ನ ಮೇಲೆ ನನಗೆ ಒಂದು ದಿನವೂ ಪ್ರೀತಿ ಹುಟ್ಟಲಿಲ್ಲ. ನಿನ್ನ ಮೇಲೆ ಅಂದೂ ಪ್ರೀತಿ ಇಲ್ಲ, ಈಗಲೂ ಇಲ್ಲ, ಮುಂದೆಯೂ ಪ್ರೀತಿ ಹುಟ್ಟುವುದಿಲ್ಲ. ಅರ್ಥ ಮಾಡಿಕೋ. ತಾಂಡವ್ ಮಾತಿನಿಂದ ಭಾಗ್ಯಗೆ ಆಘಾತ. ನನ್ನ ಮಕ್ಕಳು ಅಪ್ಪ ಅಮ್ಮನನ್ನು ಬಿಟ್ಟು ಎಲ್ಲಾದರೂ ಹೊರಟು ಹೋಗು, ಅಥವಾ ನಿನಗೆ ಪ್ರತಿ ತಿಂಗಳು ಇಂತಿಷ್ಟು ಹಣ ಕೊಡುತ್ತೇನೆ. ನನಗೆ ಮನೆಗೆ ಬರಲು ಇಷ್ಟ, ಆದರೆ ಅಲ್ಲಿ ಬಂದರೆ ನಿನ್ನ ಮುಖ ನೋಡಬೇಕು, ಒಂದೇ ಕೋಣೆಯಲ್ಲಿ ನಿನ್ನೊಂದಿಗೆ ಇರಬೇಕು. ಅದು ನನಗೂ ಸಾಧ್ಯವಿಲ್ಲ. ನನಗೆ ನೀನು ಇಷ್ಟವಿಲ್ಲ ಅಂತೂ ನಿನಗೂ ಗೊತ್ತು. ಎಷ್ಟು ದಿನಗಳು ಹೀಗೆ ನಾಟಕ ಮಾಡಿಕೊಂಡು ಬದುಕುವುದು? ಬೇಕಿದ್ದರೆ ಈ ಮನೆಯನ್ನು ನಿನ್ನ ಹೆಸರಿಗೆ ಬರೆದು ಕೊಡುತ್ತೇನೆ, ಅದರಲ್ಲಿ ನೀನೇ ಇರು. ನೀನೊಬ್ಬಳು ನನ್ನನ್ನು ಬಿಟ್ಟು ಹೋದರೆ ಎಲ್ಲವೂ ಸರಿ ಹೋಗುತ್ತದೆ. ನಾನು ಸದಾ ನನ್ನ ಅಪ್ಪ ಅಮ್ಮನ ಬಳಿ ಇರುತ್ತೇನೆ. ನನ್ನ ಮಕ್ಕಳು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ಅವರನ್ನು ಕಾರಿನಲ್ಲಿ ಸುತ್ತಿಸುತ್ತೇನೆ. ದಯವಿಟ್ಟು ನನ್ನ ಜೀವನದಿಂದ ಹೋಗು ಎಂದು ಕೈ ಮುಗಿದು ಮನವಿ ಮಾಡುತ್ತಾನೆ. ತಾಂಡವ್ ಮಾತು ಕೇಳಿ ಧರ್ಮರಾಜ್ ಕುಸುಮಗೂ ದುಃಖ ಪಡುತ್ತಾರೆ. ದಯವಿಟ್ಟು ಹೀಗೆಲ್ಲ ಮಾತನಾಡಬೇಡ ಎಂದು ಮನವಿ ಮಾಡುತ್ತಾರೆ. ಆದರೆ ಕಲ್ಲು ಮನಸ್ಸಿನ ಸ್ವಾರ್ಥಿ ತಾಂಡವ್ ಮಾತ್ರ ಯಾರ ಮನವಿಗೂ ಅರ್ಥವಾಗುವುದಿಲ್ಲ. ತಾಂಡವ್ ಆಡುವ ಒಂದು ಮಾತಿಗೂ ಪ್ರತಿಕ್ರಿಯಿಸಿದ ಭಾಗ್ಯ ಆತನ ಮಾತಿನಿಂದ ಆಘಾತಕ್ಕೆ ಒಳಗಾಗಿ ಕುಸಿದು ಬೀಳುತ್ತಾಳೆ. ತಾಂಡವ್ ಬೇಡಿಕೆಯಂತೆ ಭಾಗ್ಯ ಅವನಿಗೆ ಡಿವೋರ್ಸ್ ಕೊಡಲು ಒಪ್ಪುತ್ತಾಳೆ ಅನ್ನೋದು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯಲಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.